ವರದಿ ಜಾರಿಗೆ ಒತ್ತಾಯ ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕು ಅನ್ನೋ ಆಗ್ರಹವನ್ನ ಮುಂದಿಟ್ಟುಕೊಂಡು ವಿವಿಧ ಕನ್ನಡ ಪರ ಸಂಘಟನೆಗಳು ಇವತ್ತೇ ನಾವು ಬಂದ್ಗೆ ಕರೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿಕೊಂಡಿದ್ರು. ಆದ್ರೆ ಅವರುಗಳ ಮಧ್ಯದಲ್ಲೇ ಒಂದಿಷ್ಟು ಭಿನ್ನಾಭಿಪ್ರಾಯ ಇದ್ದಿದ್ರಿಂದ ಇವತ್ತು ಬಂದ್ಗೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾರು ಕೂಡ ಬೆಂಬಲ ಕೊಟ್ಟಿಲ್ಲ. ಜನಸಾಮಾನ್ಯರು ಬಿಡಿ, ಕನ್ನಡ ಸಂಘಟನೆಯವರೇ ಒಂದಿಷ್ಟು ಕಡೆಯಲ್ಲಿ ಬೆಂಬಲವನ್ನ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಎಲ್ಲವೂ ಕೂಡ ಯಥಾ ಪ್ರಕಾರವಾಗಿ ಇದೆ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ಸಹಜವಾದಂತ ಪರಿಸ್ಥಿತಿನೇ ನಿರ್ಮಾಣ ಆಗಿರೋದು. ಅಂದ್ರೆ ಈ ಬಂದ್ನ ಎಫೆಕ್ಟ್ ತಟ್ಟು ಬಿಡುತ್ತೆ, ಅದು ಪ್ರಯಾಣಿಕರ ಮೇಲೆ ಪರಿಣಾಮ ಬೀರುತ್ತೆ, ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುತ್ತೆ. ಯಾವುದು ಆಗಿಲ್ಲ. ಇನ್ನು ಶಾಲಾ ಕಾಲೇಜ್ ಅದ್ರ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು. ಅಂದ್ರೆ ರಜೆ ಇರುತ್ತಾ ಅಥವಾ ಓಪನ್ ಇರುತ್ತಾ ಅಂತ. ಅದಕ್ಕೂ ಕೂಡ ಈಗ ಕ್ಲಾರಿಟಿ ಸಿಕ್ಕಿದೆ. ಅಧಿಕೃತವಾಗಿ ಆಯಾ ಜಿಲ್ಲಾಡಳಿತದಲ್ಲಿ ಅಂದ್ರೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಎಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಇರೋದಿಲ್ಲ, ಎಂದಿನಂತೆ ಶಾಲಾ ಕಾಲೇಜುಗಳು ಓಪನ್ ಇರ್ತಾವೆ ಅಂತ. ಬೆಂಗಳೂರು ವಿವಿ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಶಾಲಾ ಕಾಲೇಜುಗಳು ಓಪನ್ ಇರ್ತಾವೆ. ಕೆಆರ್ ಮಾರ್ಕೆಟ್ ಕೂಡ ಓಪನ್ ಇದೆ. ವ್ಯಾಪಾರ ವಹಿವಾಟು ಯಥಾ ಪ್ರಕಾರವಾಗಿ ನಡೀತಾ ಇದೆ. ವ್ಯಾಪಾರಸ್ಥರು ಅಲ್ಲಿ ಬೆಳಿಗ್ಗೆನೆ ಬಂದಿದ್ದಾರೆ. ಇನ್ನು ಗ್ರಾಹಕರು ಕೂಡ ಯಾವುದೇ ಆತಂಕ ಇಲ್ಲದೆ ಬಂದಿದ್ದಾರೆ, ವ್ಯಾಪಾರದಲ್ಲಿ ನಿರತರಾಗಿದ್ದಾರೆ ಅವರು ಕೂಡ. ಇನ್ನು ಶಾಲಾ ಕಾಲೇಜುಗಳಿಗೆ ಎಲ್ಲೂ ಕೂಡ ರಜೆ ಇಲ್ಲ. ಕೆಆರ್ ಮಾರ್ಕೆಟ್ ಓಪನ್ ಇದೆ. ಮೆಜೆಸ್ಟಿಕ್ ಅಲ್ಲೂ ಕೂಡ ಏನು ಬಂದ ಎಫೆಕ್ಟ್ ತಟ್ಟಿಲ್ಲ. ಅಲ್ಲೂ ಕೂಡ ಪ್ರಯಾಣಿಕರು ಬರ್ತಾ ಇದ್ದಾರೆ. ಎಲ್ಲೂ ಏನು ಸಮಸ್ಯೆ ಸದ್ಯಕ್ಕಂತೂ ಆಗಿಲ್ಲ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ಗಳು ಡಿಪೋದಿಂದ ಬಂದಿದೆ, ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇದೆ. ಪ್ರಯಾಣಿಕರನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರವ್ರ ರೂಟ್ ಅಲ್ಲಿ. ಇನ್ನು ಕೆಆರ್ ಮಾರ್ಕೆಟ್ ನಲ್ಲೂ ಕೂಡ ಯಥಾ ಪ್ರಕಾರವಾಗಿ ಜನಜೀವನ ಇದೆ. ಎಷ್ಟೋ ಜನಕ್ಕೆ ಇವತ್ತು ಏನ್ ಬಂದಂತಾನೆ ಗೊತ್ತಿಲ್ಲ. ಆಕ್ಚುಲಿ ಅಂದ್ರೆ ಮೀಡಿಯಾದವರಲ್ಲಿ ಹೋದಾಗ ಏನಿದೆ ಸರ್ ಇವತ್ತು ಇಷ್ಟು ಬೆಳಿಗ್ಗೆ ಬಂದಿದ್ದೀರಾ ಅಂತ ಕೇಳ್ತಾ ಇದ್ರಂತೆ ಜನ. ಅಂತ ಪರಿಸ್ಥಿತಿ. ಅಂದ್ರೆ ಅಫಿಷಿಯಲ್ ಆಗಿ ಇವರು ಏನು ಕೋಆರ್ಡಿನೇಷನ್ ಮಾಡ್ಕೊಂಡಿಲ್ಲ, ಆ ಸಂಘಟನೆಗಳಲ್ಲೇ ಮಾಡ್ಕೊಂಡಿಲ್ಲ. ಇವರು ಕನ್ನಡ ಪರ ಸಂಘಟನೆಗಳು ಸಾಕಷ್ಟಿವೆ, ಅವರವರಲ್ಲೇ ಮಾಡ್ಕೊಂಡಿಲ್ಲ. ಇನ್ನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಏನ್ ಮಾಹಿತಿ ಸಿಗುತ್ತೆ? ಹಾಗಾದ್ರೆ ಇವರು ಈ ರೀತಿ ಮಾಡೋದ್ರಿಂದ ಯಾರನ್ನೂ ಕೂಡ ಇವರು ವಿಶ್ವಾಸಕ್ಕೆ ತಗೊಳ್ದಲೇ ಈ ರೀತಿ ಬಂದ್ಗೆ ಏಕಾಏಕಿ ಕರೆಯನ್ನ ಕೊಟ್ಟಿರೋದ್ರಿಂದ ಈ ರೀತಿ ಬಂದ್ಗೆ ನೀರಸವಾದಂತ ಪ್ರತಿಕ್ರಿಯೆ ಇವತ್ತು ವ್ಯಕ್ತವಾಗಿರೋದು. ಎಲ್ಲೂ ಏನು ಸಮಸ್ಯೆ ಆಗಿಲ್ಲ. ಬಂದ್ನ ಬಿಸಿ ಎಲ್ಲೂ ತಟ್ತಾ ಇಲ್ಲ. ಎಲ್ಲ ಕಡೆ ಈಗ ಸದ್ಯಕ್ಕೆ ನೀರಸವಾದಂತ ಪ್ರತಿಕ್ರಿಯೆ ಕರ್ನಾಟಕ ಬಂದ್ಗೆ ವ್ಯಕ್ತವಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಂತೂ ಯಾವುದೇ ಸಮಸ್ಯೆ ಎಲ್ಲೂ ಕೂಡ ಆಗ್ತಾ ಇಲ್ಲ. ಮೆಜೆಸ್ಟಿಕ್ ನಲ್ಲೂ ಯಥಾ ಪ್ರಕಾರವಾಗಿ ಬಸ್ಗಳು ಓಡಾಡ್ತಾ ಇದೆ. ಪ್ರಯಾಣಿಕರು ಕೂಡ ತಮ್ಮ ಪಾಡಿಗೆ ಕೆಎಸ್ಆರ್ಟಿಸಿಯಲ್ಲಿ ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ. ಬಿಎಂಟಿಸಿಯಲ್ಲಿ ಈಗ ಆಲ್ರೆಡಿ ಟೈಮ್ ಆಗ್ತಿರೋದ್ರಿಂದ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಡೋದಕ್ಕೆ ಜನ ಅಲ್ಲಿಗೆ ಬರ್ತಿದ್ದಾರೆ. ಏನು ಸಮಸ್ಯೆ ಆಗಿಲ್ಲ. ರೇಸ್ ಕೋರ್ಸ್ ರೋಡ್ ಅಲ್ಲಿ ಸದ್ಯ